ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಈಗ ಎಲೆಕ್ಷನ್ ಲಿಂಕ್ ಇರೋದು ಕೂಡ ಮುನ್ನೆಲೆಗೆ ಬರ್ತಾ ಇರುವಂತಹ ವಿಚಾರ. ಉದ್ಯಮಿ ಸಿಜೆ ರಾಯ್ಗೆ ಕೇರಳ ಎಲೆಕ್ಷನ್ ಕಂಟಕ. ಕೇರಳ ಎಲೆಕ್ಷನ್ಗೆ ಸಿಜೆ ರಾಯ್ ಆತ್ಮಹತ್ಯೆ ಕಾರಣವಾಯ್ತಾ? ಏಪ್ರಿಲ್ನಲ್ಲಿ ಕೇರಳ ಅಸೆಂಬ್ಲಿ ಎಲೆಕ್ಷನ್ ಇದೆ. ಈ ಸಂಬಂಧ ಉದ್ಯಮಿಗಳ ಮೇಲೆ ಐಟಿ ಇಲಾಖೆ ಕಣ್ಣಿಟ್ಟಿದೆ ಅನ್ನುವಂತಹ ವಿಚಾರ. ಕಳೆದ ಕೆಲ ಎಲೆಕ್ಷನ್ಗಳಿಂದ ಹಲವು ನಾಯಕರಿಗೆ ಫಂಡಿಂಗ್ ಮಾಡಿದ್ರಂತೆ ಇದೇ ಸಿಜೆ ರಾಯ್. ಈ ಎಲೆಕ್ಷನ್ಗೂ ಕೂಡ ಫಂಡಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ರಂತೆ ಸಿಜೆ ರಾಯ್. ಹೀಗಾಗಿಯೇ ಕಳೆದ ಒಂದು ತಿಂಗಳಿನಿಂದ ರಾಯ್ ಅವರ ಜಾಲಾಡ್ತಾ ಇತ್ತು ಐಟಿ ಅನ್ನೋದು ಗೊತ್ತಾಗ್ತಿದೆ. 2 ದಿನದಿಂದ ಲೆಕ್ಕಪತ್ರಗಳ ವ್ಯತ್ಯಾಸದ ಬಗ್ಗೆ ಮತ್ತೆ ತಲಾಶನ್ನ ಐಟಿ ಶುರು ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬೇಸಿಕ್ಲಿ ಸಿಜೆ ರಾಯ್ ಕೇರಳ ಮೂಲದವರು, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿಯೇ. ಕೇರಳ ಜೊತೆಗೆ ಲಿಂಕ್ ಇತ್ತು, ಜೊತೆಗೆ ಅಲ್ಲೂ ಕೂಡ ಅವರ ಹೂಡಿಕೆ ಇತ್ತು, ಬಿಸ್ನೆಸ್ ಇತ್ತು. ಎಲೆಕ್ಷನ್ ಹತ್ರ ಬರೋದ್ರಿಂದ ಫಂಡಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ರು ಅನ್ನುವಂತಹ ಹೊಸ ಆ್ಯಂಗಲ್ ಕೂಡ ಸಿಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಹೇಳಿ ಕೇಳಿ ಕಾಂಗ್ರೆಸ್ನವರು ಇಡಿ ಮತ್ತು ಐಟಿಯನ್ನು ಕೇಂದ್ರ ದುರ್ಬಳಕೆ ಮಾಡ್ಕೊಳ್ತಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಕೇರಳ ಎಲೆಕ್ಷನ್ ಸಂದರ್ಭದಲ್ಲಿಯೇ ರಾಯ್ ಅವರ ಆತ್ಮಹತ್ಯೆಯ ಪ್ರಕರಣ ರಾಜಕೀಯ ಟರ್ನ್ ತೆಗೆದುಕೊಂಡು ಬೀಳುತ್ತಾ ಅಂಥೇಳಿ. ಖಂಡಿತವಾಗಿಯೂ ಪ್ರೇಮ್, ಯಾಕೆಂದರೆ ಈ ರೀತಿಯ ಅನುಮಾನಗಳು ಮತ್ತು ಒಂದಷ್ಟು ಮಾಹಿತಿಗಳು ಕೂಡ ಈಗ ಹೊರಬರ್ತಾ ಇರೋಂಥದ್ದು. ಅದರ ಆ ಮಾಹಿತಿ ಪ್ರಕಾರ ಏಪ್ರಿಲ್ನ ತಿಂಗಳಲ್ಲಿ ಕೇರಳದ ಎಲೆಕ್ಷನ್ ಇರ್ತಿತ್ತು. ಎಲೆಕ್ಷನ್ ಸಂದರ್ಭದಲ್ಲಿ ಫಂಡಿಂಗನ್ನು ಮಾಡೋದಕ್ಕೆ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರು ಈ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರೋ ಅನ್ನೋದ್ರ ಬಗ್ಗೆ ಅನುಮಾನಗಳು ಕೂಡ ಕಾಣ್ತಾ ಇರೋಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಕಾಂಗ್ರೆಸ್ ಅಲಿಗೇಷನನ್ನು ಮಾಡುವಂಥದ್ದು ಐಟಿಯ ಮೇಲೆ ಮತ್ತು ಇಡಿಯ ಮೇಲೆ ಅಲಿಗೇಷನನ್ನು ಮಾಡ್ತಾ ಹೋಗ್ತಾರೆ. ಐಟಿ ಮೇಲೆ ಅಲಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳು ಕೂಡ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸದ್ಯಕ್ಕೆ ಈಗಿನ ಮಾಹಿತಿಗಳ ಪ್ರಕಾರ ಇದೇ ರಾಯ್ ಅವರು ಕೇರಳದ ಎಲೆಕ್ಷನ್ಗೆ ಫಂಡಿಂಗ್ ಅನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆ ಮಾಹಿತಿಗಳನ್ನ ಆಧರಿಸಿ ಐಟಿ ಅಧಿಕಾರಿಗಳು ಕಟ್ಟ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇರೋ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಕೇಂದ್ರ ಇದರಲ್ಲಿ ಮತ್ತೆ ದುರ್ಬಳಕೆ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರು ಅನ್ನೋ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದಾವೆ. ಅದು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆಗಳು ಅನ್ನೋದ್ರ ಬಗ್ಗೆ ತನಿಖೆಯ ನಂತರ, ಅದು ಈಗ ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇರುವಂತ ಸ್ಥಳೀಯ ಪೊಲೀಸರಿಗೆ ಇದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಐಟಿ ಅಧಿಕಾರಿಗಳ ತಮ್ಮ ತನಿಖೆ ಏನಿತ್ತು ಆ ತನಿಖೆಯಲ್ಲಿ ಇದನ್ನ ರಿವೀಲ್ ಮಾಡಿದ್ರೆ, ಅಂದ್ರೆ ಯಾರ ಜೊತೆಯಲ್ಲಿ ಇದು ಕಾಂಟ್ಯಾಕ್ಟ್ ಇತ್ತು ಮತ್ತು ಯಾರಿಗೆ ಫಂಡಿಂಗ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಐಟಿ ಅಧಿಕಾರಿಗಳ ಬಳಿಯಲ್ಲಿ ಅಥವಾ ಅವರ ಡಾಕ್ಯುಮೆಂಟ್ಸ್ಗಳೇನಿರುತ್ತೆ, ದಾಖಲಾತಿಗಳೇನಿರುತ್ತೆ, ಆ ದಾಖಲಾತಿಗಳ ಇಟ್ಕೊಂಡು ತನಿಖೆನ ಮಾಡಿದ್ರೆ ಮುಂದಿನ ಹಂತಗಳಲ್ಲಿ ಸದ್ಯಕ್ಕೆ ಗೊತ್ತಾಗುವಂಥದ್ದು. ಈಗಿನ ಮಾಹಿತಿ ಪ್ರಕಾರ ಇದೊಂದು ಮಾಹಿತಿ ಅಷ್ಟೇ. ಮಾಹಿತಿಗಳನ್ನು ಆಧರಿಸಿ ಐಟಿ ಅಧಿಕಾರಿಗಳು ಈಗ ತನಿಖೆನ ಮುಂದುವರಿಸಬೇಕಾಗಿರುವಂಥದ್ದು. ಪ್ರೇಮ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ನಾವಾಗಲೇ ಹೇಳ್ತಾ ಇದ್ವಿ, ಒಂದು ಸಾವಿನ ಸುತ್ತ ಹಲವು ಅನುಮಾನಗಳು, ಪ್ರಶ್ನೆಗಳಿದಾವೆ. ಅದು ಯಾವ ಆ್ಯಂಗಲ್ ಅನ್ನು ಬೇಕಾದರೂ ಕೂಡ ಪಡೆದುಕೊಳ್ಬಹುದು. ಕೇಳಿ ಕೇರಳದವರಾಗಿರೋದ್ರಿಂದ ಈ ಲಿಂಕ್ ಕೂಡ ಸಿಗ್ತಾ ಇದೆ.